ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 31/3/2026 ಮಂಗಳವಾರದ ಈ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವಾಣಿಗಳು ಏನೇನು ಹೇಳುತ್ತೆ, ಯಾವ ರೀತಿಯಾಗಿ ನೀವು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು, ನಿಮ್ಮ ಒಂದು ಗ್ರಹ ಗೋಚಾರ ಯಾವ ರೀತಿಯಾಗಿದೆ, ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಬಹುಮುಖ್ಯವಾಗಿ ಈ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಕಳೆದ ಸಂಚಿಕೆಯಲ್ಲಿ ನಾವು ಮೇಷ, ವೃಷಭ, ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನ ನವಗ್ರಹಗಳ ಗೋಚಾರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಅದರ ಒಂದು ಆಧಾರ ರಾಶಿ ಫಲ ಏನಿದೆ ಗುರುಜಿ? ನೋಡಿ, ಹಿಂದೆ ಸ್ವಲ್ಪ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕಷ್ಟ. ಯಾಕಂದರೆ ಇಲ್ಲಿ ಏನಾಗುತ್ತೆ, ಭಾಗ್ಯ ಶನಿ ಮತ್ತು ವ್ಯಯದಲ್ಲಿ ಗುರು ಇರೋದ್ರಿಂದ ಗುರುಬಲ ಏನೂ ಇರಲಿಲ್ಲ, ಸ್ವಲ್ಪ ಕಿರಿಕಿರಿ ಇರುವಂಥ ಮಾಸವಾಗಿತ್ತು. ಏಪ್ರಿಲ್ ತಿಂಗಳ ಅಷ್ಟೊಂದು ಕಷ್ಟಪಡುವಂಥದ್ದೆಲ್ಲ, ಸ್ವಲ್ಪ ಸಮಯ ಗೋಚಾರದ ವಿಚಾರವಾಗಿ ಒಳ್ಳೆಯ ವಿಚಾರಗಳು ಜರುಗ್ತಾ ಇದೆ. ಸೊ ಅದರಲ್ಲಿ ನವಗ್ರಹಗಳ ಗೋಚಾರದಲ್ಲಿ ಇಲ್ಲೇನಾಗುತ್ತೆ, ಯೋಗಕಾರಕನಾದ ಮಂಗಳ ಗ್ರಹದ ಗೋಚಾರ 3ನೇ ತಾರೀಕು ನಂತರ ವಿಶೇಷವಾಗಿ ಒಂದು ಮಿತ್ರನ ಮನೆಗೆ ಬರುವಂಥದ್ದು. ಇಲ್ಲೇನಾಗುತ್ತೆ ಅಂದರೆ ಭಾಗ್ಯಸ್ಥಾನಕ್ಕೆ ಮಂಗಳ ಬರುವಂಥದ್ದು ಒಳ್ಳೆಯ ವಿಚಾರ. ಅಂದರೆ ಯೋಗಕಾರಕ ಭಾಗ್ಯಸ್ಥಾನ ಗುರುವಿನ ಮನೆಗೆ ಬರ್ತಾರೆ. 11ನೇ ತಾರೀಕು ನಂತರ ಇಲ್ಲಿ ತುಂಬ ವಿಶೇಷವಾಗಿ ತೃತೀಯ ಮತ್ತು ವ್ಯಯಾಧಿಪತಿಯಾದ ಬುಧ ಗ್ರಹರು ಕೂಡ ನಿಮಗೆ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು. ಅಲ್ಲಿ ನೀಚ ಸ್ಥಾನ ಆಗ್ತದೆ, ಅಂದರೆ ಮೀನರಾಶಿಗೆ ಬುಧ ಬರುವಂಥದ್ದು. ಆದರೂ ಕೂಡ ಬುಧ ಮತ್ತು ಗುರುವಿನ ಪರಿವರ್ತನೆ ಯೋಗವಾಗಿ ಒಳ್ಳೆಯ ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಸೊ 15ನೇ ತಾರೀಕು ನಂತರ ಇಲ್ಲಿ ದ್ವಿತೀಯಾಧಿಪತಿಯಾದ ಸೂರ್ಯ ಭಗವಾನರು, ಧನ ಧಾನ್ಯ ಸಂಪತ್ತಿಗೆ ಕಾರಕನಾದ ಅಧಿಪತಿ ಹೊಂದಿರುವಂತಹ ಸೂರ್ಯ ಭಗವಾನರು ವಿಶೇಷವಾಗಿ ಇಲ್ಲಿ ನಿಮಗೆ ಉಚ್ಚ ಸ್ಥಾನದಲ್ಲಿ ಗೋಚಾರ, ದಶಮಸ್ಥ ಸೂರ್ಯ ಉಚ್ಚ ಸ್ಥಾನದಲ್ಲಿ ಗೋಚಾರವಾಗ್ತಿದ್ದಾರೆ. ಇದು ಕೂಡ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. 20ನೇ ತಾರೀಕು ಶುಕ್ರ ಗ್ರಹರು ಸ್ವಕ್ಷೇತ್ರದಲ್ಲಿ ಲಾಭಸ್ಥಾನಕ್ಕೆ ಬರುವಂಥದ್ದು, ಲಾಭಾಧಿಪತಿ ಲಾಭಸ್ಥಾನಕ್ಕೆ ಬರುವಂಥದ್ದು. ಇಷ್ಟು ದಿನ 20ನೇ ತಾರೀಕು ಒಳಗಾಗಿ ಶುಕ್ರ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದರು, ಭಾಗ್ಯ ಮತ್ತು ದಶಮ ಸ್ಥಾನದಲ್ಲಿದ್ದರು, ಈಗ ಲಾಭಸ್ಥಾನದಲ್ಲಿ ಬರುವಂಥದ್ದು ಒಳ್ಳೆಯ ಒಂದು ಗೋಚಾರ ಪ್ರಭಾವ ಇಲ್ಲಿ ಬರ್ತಾ ಇದೆ. ಇನ್ನು ಆಚರಣೆ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ 1ನೇ ತಾರೀಕು ವಿಶೇಷವಾಗಿ ರಾಮ ಭಕ್ತ ಆಂಜನೇಯ ಸ್ವಾಮಿಯ ಒಂದು ಹನುಮ ಜಯಂತಿ ಆಚರಣೆ ಜರುಗ್ತಾ ಇದೆ 1ನೇ ತಾರೀಕು. ಇನ್ನೇನು ನಾಳಿನ ದಿನ ಈ ಒಂದು ಆಚರಣೆ ವಿಚಾರದಲ್ಲಿ ಜರುಗ್ತಾ ಇರೋದಂತೂ ತುಂಬ ವಿಶೇಷ. 19ನೇ ತಾರೀಕು ವಿಶೇಷ ರಾಜಯೋಗ ಮುಹೂರ್ತದಲ್ಲಿ, ಯುಗಾದಿ ಕಳೆದಂಥ ರಾಜಯೋಗ ಮುಹೂರ್ತದಲ್ಲಿ ಅಕ್ಷಯ ತೃತೀಯ ಹಬ್ಬ ಬರ್ತಾ ಇದೆ. ಅಕ್ಷಯ ತೃತೀಯ ಜರುಗ್ತಾ ಇರುವಂಥದ್ದು ಇದು ಕೂಡ 2ನೇ ಆಚಾರ ವಿಚಾರದಲ್ಲಿ ತುಂಬ ಒಳ್ಳೆಯ ಒಂದು ಇರುವಂಥದ್ದು ಆಚರಣೆ ಅಂತ ತೋರಿಸ್ತಾ ಇದೆ ಕರ್ಕಾಟಕ ರಾಶಿ. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ನವಗ್ರಹಗಳ ಗೋಚರದ ಪ್ರಭಾವ ಎಷ್ಟರ ಮಟ್ಟಿಗೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಬೀರ್ತಾ ಇರೋವಂಥದ್ದು ಹೇಗೆ ಗುರುಜಿ? ಇದು ನೋಡಿ, ನಾವು ಆವಾಗಲೇ ಹೇಳಿದಂಗೆ ರಾಶಿಯಿಂದ ಯೋಗಕಾರಕನಾದ ಮಂಗಳ ಗ್ರಹ ಒಳ್ಳೆಯ ಸ್ಥಾನದಲ್ಲಿ, ಅಂದರೆ ಭಾಗ್ಯಸ್ಥಾನದಲ್ಲಿ ಬರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಒಳ್ಳೆಯ ಫಲ ಕೊಡುತ್ತೆ. ಭಾಗ್ಯಸ್ಥ ಮಂಗಳ ಗ್ರಹ ಎಲ್ಲ ಒಂದು ಅನುಗ್ರಹ ಸಿಗುವಂಥದ್ದು. ಮಂಗಳ ಗ್ರಹ ಅಂತಂದರೆ ಒಂದು ಮದುವೆಗೆ ಸಂಬಂಧಪಟ್ಟಂಥದ್ದು, ಮತ್ತು ಎಲ್ಲ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು, ಒಂದು ಸೋಷಿಯಲ್ ಪಾರ್ಟ್ನರ್ಶಿಪ್ ಆಗ್ಬೋದು, ಪಬ್ಲಿಕ್ ಪಾರ್ಟ್ನರ್ಶಿಪ್ ಆಗ್ಬೋದು. ಈ ವಿಚಾರದಲ್ಲಿ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಒಳ್ಳೆಯ ಅನುಕೂಲತೆ ಕೊಡುತ್ತೆ. ಮಂಗಳ ಕೂಡ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ವಿಚಾರ ಅನುಗ್ರಹ ನೀಡುವಂಥದ್ದು. ಮತ್ತು ಅದೇ ರೀತಿ ಇಲ್ಲಿ ವ್ಯಯಭಾವ ಅಂತ ಹೇಳ್ತೀವಿ. ವ್ಯಯಭಾವಕ್ಕೆ ಗುರು ಮತ್ತು ಬುಧನ ಪರಿವರ್ತನೆ ಯೋಗ ಕೂಡ ಆಗ್ತಾ ಇರುವಂಥದ್ದು ತುಂಬ ವಿಶೇಷ. ಇದರಿಂದ ಏನಾಗುತ್ತೆ, ವಿದೇಶಿ ವ್ಯವಹಾರಗಳು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಯಾರು ಮಾಡ್ತಾ ಇದ್ದಾರೆ ಇವರಿಗೆ ಹೆಚ್ಚು ಲಾಭ ಸಿಗುವಂಥದ್ದು ಈ ಏಪ್ರಿಲ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ರಾಶ್ಯಾಧಿಪತಿ ಇಲ್ಲಿ ತುಂಬ ವಿಶೇಷವಾಗಿ ಚತುರ್ಥ ಮತ್ತು ಲಾಭಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಲಾಭಸ್ಥಾನಕ್ಕೆ ಬರುವಂಥದ್ದು. ಲಾಭಸ್ಥಾನಕ್ಕೆ ದಶಮದಿಂದ ಲಾಭಸ್ಥಾನಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಒಂದು ಯಾವುದೇ ಒಂದು ಸ್ಥಿರಾಸ್ತಿ ಚರಾಸ್ತಿ ತಗೊಳ್ಳುವಂಥದ್ದಾಗಿರ್ಬೋದು, ಮತ್ತು ಒಂದು ಭೂಮಿ ವಾಹನ ಖರೀದಿಯಿಂದ ಒಳ್ಳೆಯ ಯೋಗ ಸಿಗುವಂಥದ್ದು. ಶುಕ್ರ ಒಂದು ಲಕ್ಸುರಿನ ತೋರಿಸ್ತಾರೆ, ಒಂದು ಸುಖ ನಿದ್ರೆ, ಒಂದು ದೇಹ ಸದೃಢತೆ ಮತ್ತು ಒಳ್ಳೆಯ ಜೀವನ ಶೈಲಿ ಈ ಒಂದು ಮಾಸದಲ್ಲಿ ಕರ್ಕಾಟಕ ರಾಶಿಯವರು ಸಿಗುತ್ತೆ. ಅದರ ಜೊತೆಯಲ್ಲಿ ರೋಗ ಭಯ ಇದ್ದರೆ ನಿವಾರಣೆ ಆಗುವಂಥದ್ದು, ಶತ್ರುನಾಶ ಆಗುವಂಥದ್ದು ಒಳ್ಳೆಯದಂತ ಹೇಳ್ತೀವಿ. ಮತ್ತು ತುಂಬ ಬಹುಮುಖ್ಯವಾಗಿ
ಮುಖ್ಯವಾಗಿ ದ್ವಿತೀಯಾಧಿಪತಿ, ಕುಟುಂಬ, ಧನ, ಧಾನ್ಯಕ್ಕೆ, ಸಂಪತ್ತಿಗೆ ಅಧಿಪತಿ ಆಗಿರುವಂಥ ಸೂರ್ಯ ಭಗವಾನರು ದಶಮ ಸ್ಥಾನದಲ್ಲಿ ಉಚ್ಚರಾಗಿರೋದ್ರಿಂದ ಸರ್ಕಾರಿ ಸಂಬಂಧಪಟ್ಟಂಥ ಸೇವೆಗಳು, ಸರ್ಕಾರಿ ಹುದ್ದೆಯಲ್ಲಿರೋರು, ಸರ್ಕಾರ ಕೆಲಸ ಕಾರ್ಯ ಮಾಡುತ್ತಾ ಇರುವಂಥವರು, ಅರೆ ಸರ್ಕಾರಿ ನೌಕರರಾಗಿರ್ಬೋದು, ಅವರಿಗೆ ಸರ್ಕಾರದಿಂದ ಹೆಚ್ಚು ಅನುಕೂಲತೆಗಳು ಸಿಗುವಂಥದ್ದು, ಕೆಲಸದಲ್ಲಿದ್ದರೆ ಪ್ರಮೋಷನ್ ಸಿಗುವಂಥದ್ದು, ಬಡ್ತಿ ಸಿಗುವಂಥದ್ದು, ಅಥವಾ ಸರ್ಕಾರಿ ಕೆಲಸ ನಿರೀಕ್ಷೆ ಮಾಡ್ತಿದ್ರೆ ಈ ಒಂದು ಮಾಸದಲ್ಲಿ ಅದು ಬೇಗ ಅದು ಫಲ ಸಿಗುವಂಥದ್ದು ಆಗ್ತಿದೆ. ಈ ರೀತಿ ಒಂದು ಹೆಚ್ಚು ಬದಲಾವಣೆ ಒಂದು ಕರ್ಕಾಟಕ ರಾಶಿಯವರಿಗೆ ಮಂಗಳನಿಂದ, ಶುಕ್ರನಿಂದ, ಸೂರ್ಯನಿಂದ, ಅದೇ ರೀತಿ ಬುಧನಿಂದ ಈ ಎಲ್ಲ ಹೆಚ್ಚು ಬದಲಾವಣೆ ಅನುಕೂಲತೆಗಳು ಕರ್ಕಾಟಕ ರಾಶಿಯವರಿಗೆ ಸಿಗ್ತಾ ಇದೆ. ಗುರುಜಿ, ರಾಷ್ಟ್ರಾಧಿಪತಿ ಗೋಚಾರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಹೇಗಿದೆ ಗುರುಜಿ? ಅನುಕೂಲತೆಗಳು ಮತ್ತೆ ಪ್ರಭಾವ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿಯ ಗೋಚಾರ ಯಾವ ರೀತಿಯಾದಂತಹ ಅನುಕೂಲತೆಗಳನ್ನ ತಂದು ಕೊಡ್ತಾ ಇದೆ? ನೋಡಿ, ತಾವು ಕೇಳ್ದಂಗೆ ರಾಶಿಯಾಧಿಪತಿ ಬದಲಾವಣೆ, ವಿಶೇಷವಾಗಿ ರಾಶಿಯಾಧಿಪತಿ ಚಂದ್ರ ಭಗವಾನರು ಪ್ರತಿ 2.5 ದಿನಕ್ಕೊಂದು ರಾಶಿ ಬದಲಾವಣೆ ಆಗುತ್ತೆ. ಆದರೆ ಚಂದ್ರ ಸ್ಥಿತ ರಾಶಿಯಾಧಿಪತಿ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ಇದರ ಅನುಕೂಲವಾಗಿ ಆರ್ಥಿಕ ಸ್ಥಿತಿ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚು ಹಣದ ಹರಿವು ಹೆಚ್ಚಾಗುವಂಥದ್ದು, ಹಳೆಯ ಹೂಡಿಕೆಗಳು ಉತ್ತಮ ಲಾಭ ತರುವಂಥದ್ದು, ಸೈಡ್ ಇನ್ಕಮ್ ಅನ್ನೋದು ನಿಮಗೆ ಅನಿರೀಕ್ಷಿತವಾಗಿ ಒಂದು ಕರ್ಕಾಟಕ ರಾಶಿಯವರಿಗೆ ಸೇರುವಂಥ ಸಾಧ್ಯತೆ ಜಾಸ್ತಿ ಇದೆ. ವೃತ್ತಿ ವ್ಯವಹಾರದಲ್ಲಿ ನೋಡೋದಾದರೆ 19ನೇ ತಾರೀಕು ನಂತರ ಶುಕ್ರನ ಬದಲಾವಣೆ, ಚತುರ್ಥಾಧಿಪತಿ ಲಾಭಾಧಿಪತಿ ಲಾಭಸ್ಥಾನಕ್ಕೆ ಬಂದು ಬದಲಾವಣೆ ಆಗ್ತಿರುವಂಥದ್ದು, ಇದು ಒಂದು ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಕೊಡುವಂಥದ್ದು, ಯಶಸ್ಸು ಸಿಗುವಂಥದ್ದು. ಇಷ್ಟು ಒಂದು ಕಳೆದ ಕೆಲವಾರು ತಿಂಗಳಿಂದ ಬರದೇ ಇರುವಂಥ ಲಾಭ ಅಥವಾ ಅದರ ನಿರೀಕ್ಷೆ ಈ ಒಂದು ಮಾಸದಲ್ಲಿ ಕ್ಲಿಕ್ ಆಗುತ್ತೆ. ಕಚೇರಿಗಳಲ್ಲಿ ನೀವು ಏನೇ ಒಂದು ಸರ್ಕಾರಿ ಹುದ್ದೆಯಲ್ಲಿರಲಿ, ನಾರ್ಮಲ್ ಪ್ರೈವೇಟ್ ಎಂಪ್ಲಾಯ್ ಆಗಿರಿ, ನೀವು ಯಾವುದೇ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು, ಅವರದ್ರಿಂದ ಇನ್ಕ್ರಿಮೆಂಟ್ ಸಿಗುವಂಥದ್ದು ಕಾಣಿಸ್ತಾ ಇದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗಿ ನೆಲೆಸುವಂಥದ್ದು, ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗುವಂಥದ್ದು, ಮತ್ತು ಶುಕ್ರ ಲಾಭಸ್ಥಾನಕ್ಕೆ ಬರೋದರಿಂದ ಆಸ್ತಿ ಮತ್ತು ವಾಹನ ಖರೀದಿಯಲ್ಲಿ ಹೊಸ ವಾಹನ, ಹೊಸ ಆಸ್ತಿ, ಸ್ಥಿರಾಸ್ತಿ ಖರೀದಿಗೆ ಹೊಸ ಸುವರ್ಣ ಅವಕಾಶ ಈ ಒಂದು ತಿಂಗಳಲ್ಲಿ ಸಿಗುವಂಥದ್ದು. ಅದರಲ್ಲೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಏನು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿದ್ದೀರಾ, ಅದರಲ್ಲಿ ಯಶಸ್ಸು ಕಾಣ್ತೀರಾ, ಅಥವಾ ನೀವೇನಾದರೂ SSLC, PUC, ಡಿಗ್ರಿ ಅಪ್ ಟು PhD ವರೆಗೂ ನೀವ್ಯಾರು ಸ್ಟೂಡೆಂಟ್ ಆಗಿದ್ದರೆ ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡ್ತೀರಾ, ಅದರಲ್ಲಿ ನಿಮಗೆ ಒಳ್ಳೆ ಉತ್ತಮವಾದ ಮಾರ್ಕ್ಸ್ ಕೂಡ ಬರುವಂಥದ್ದು. ಇನ್ನೇನು ಈಗ ನಡೀತಾ ಇರುವಂಥದ್ದು ಎಕ್ಸಾಮ್ ಟೈಮ್ ಅಲ್ವಾ. ಸೊ ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರಿತಿದ್ದೀರಾ ಅಥವಾ ಆಲ್ರೆಡಿ ಎಕ್ಸಾಮ್ ಬರೆದು ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಾ, ಒಳ್ಳೆಯ ಫಲಿತಾಂಶ ಬರುವಂಥ ಎಲ್ಲ ನಿರೀಕ್ಷೆಗಳಿದೆ. ಯಾಕಂದರೆ ಬುಧ ಮತ್ತು ಗುರು ಪರಿವರ್ತನಾ ರಾಜಯೋಗದಲ್ಲಿರೋದ್ರಿಂದ ಬುಧ ಬುದ್ಧಿಗೆ ಕಾರಕ, ಗುರು ವಿದ್ಯಾಕಾರಕ ಅಂತ ಹೇಳ್ತೀವಿ. ಬುದ್ಧಿ ಮತ್ತು ವಿದ್ಯಾಕಾರಕದ 2 ಗ್ರಹ ಪರಿವರ್ತನೆ ಯೋಗ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಸಿಗುತ್ತೆ. ಆರೋಗ್ಯದಲ್ಲಿ ನೋಡಬೇಕಾದ್ರೆ ಹೆಚ್ಚು ಸುಧಾರಣೆ ಈ ಒಂದು ಮಾಸದಲ್ಲಿ ಕಂಡುಬರುತ್ತೆ. ಆದರೆ ಸ್ವಲ್ಪ ಅನಗತ್ಯ ಖರ್ಚುಗಳು, ಒತ್ತಡದ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ. ಇದಲ್ದಿರ ಸಾಮಾನ್ಯವಾಗಿ ನೋಡಬೇಕಾದ್ರೆ ಹೊಸ ಒಂದು ಉದ್ಯೋಗ ಅವಕಾಶಗಳು ಹುಡ್ಕೊಂಬರುವಂಥದ್ದು, ಮತ್ತು ಹೋಟೆಲ್ ಉದ್ಯಮಿಗಳಿಗೆ ಒಳ್ಳೆಯದು. ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ವಸ್ತು ವಸ್ತ್ರ ವಾಹನ ಖರೀದಿಗೆ ಅತ್ಯುತ್ತಮವಾದ ಮಾಸ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಉತ್ತಮವಾದ ಮಾಸ. ಮತ್ತು ಕರ್ಕಾಟಕ ರಾಶಿಯ ಸಂಬಂಧಿಸಿದ ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಯಾರಿರ್ತಾರೋ ಅವರಿಗೆ ಸಣ್ಣ ಪುಟ್ಟ ಬದಲಾವಣೆಗಳಾಗುವಂಥ ನಿರೀಕ್ಷೆ ಹೆಚ್ಚಾಗಿದೆ. ಮತ್ತು ಸರ್ಕಾರದಿಂದ ಲಾಭ, ಸೂರ್ಯ ದಶಮ ಸ್ಥಾನಕ್ಕೆ ಬರುವುದರಿಂದ ಹೊಸ ಕೆಲಸಕ್ಕೆ ಅರ್ಜಿ ಹಾಕುವವರು ಈ ತಿಂಗಳು ತುಂಬ ಒಳ್ಳೆಯ ಪ್ರಶಸ್ತವಾದ ಸಮಯ ಅಂತ ಹೇಳ್ತೀವಿ. ಅದಲ್ದಿರ ಲಾಭ ಸ್ಥಾನಾಧಿಪತಿ ಲಾಭಕ್ಕೆ ಬರೋದರಿಂದ ಆಕಸ್ಮಿಕ ಧನ ಲಾಭ, ಸ್ನೇಹಿತರಿಂದ ಒಂದು ಸಹಾಯ ಸಿಗುವಂಥದ್ದು, ನೂತನ ವ್ಯಾಪಾರ ವಹಿವಾಟಿಗೆ ಉತ್ತಮವಾದ ಮಾಸ, ಉದ್ಯೋಗದಲ್ಲಿ ಒಳ್ಳೆಯ ಅನುಕೂಲ, ಮತ್ತು ಸಣ್ಣ ಪುಟ್ಟ ವ್ಯಾಪಾರಗಳಿಗೂ ಕೂಡ ಹೆಚ್ಚಿನ ಲಾಭ ಸಿಗುವಂಥದ್ದು. ಉದಾಹರಣೆಗೆ ಹಣ್ಣು, ತರಕಾರಿ, ಒಂದು ಡೈರಿ ಪ್ರಾಡಕ್ಟ್ಸ್ ಮಾರುವಂಥ ವ್ಯಾಪಾರಿಗಳು ಕೂಡ ಒಳ್ಳೆಯ ಆದಾಯ ಇರುವಂಥದ್ದು. ರೈತರಿಗೂ ಕೂಡ ಒಳ್ಳೆಯ ಉತ್ತಮವಾದ ಮಾಸ, ಅವರು ಬೆಳೆದಿರುವಂಥ ಬೆಳೆಗೆ ಒಳ್ಳೆಯ ಒಂದು ಬೆಲೆ ಬರುವಂಥದ್ದು. ಬಂಡವಾಳ ಹೂಡಿಕೆಗೆ ಉತ್ತಮವಾದ ಮಾಸ, ಸ್ವಂತ ನಿರ್ಧಾರ ತೆಗೆದುಕೊಳ್ಳಲು ಈ ಮಾಸ ತುಂಬ ಶುಭವಾಗಿರುವಂಥದ್ದು. ಮತ್ತು ವ್ಯಾಪಾರದಲ್ಲಿ ಕೆಲಸ ಮಾಡುವವರು ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೋದು ಮೊದಲ 15 ದಿನಗಳ ಕಾಲ. ಅದಕ್ಕೆ ಮುನ್ನೆಚ್ಚರಿಕೆಯಿಂದ ನಡೆಯಿರಿ. ತದನಂತರ 15 ದಿನ ತುಂಬ ಒಳ್ಳೆಯದಾಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರವಾಗುತ್ತೆ. ಎಂಥ ಸಮಸ್ಯೆ ಬಂದರೂ ಕೂಡ ನೀವು ಎದುರಿಸ್ತೀರಾ. ಅತ್ಯಂತ ಶುಭವಾದ ಬಲಿಷ್ಠ ಮಾಸ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಲಭಿಸ್ತಾ ಇದೆ. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಫಲಗಳು ಏನಾದರೂ ಮತ್ತೆ ಸಿದ್ಧಿಸ್ಕೊಳ್ಳುವಂತಹ ಚಾನ್ಸಸ್ ಕರ್ಕಾಟಕ ರಾಶಿಯವರಿಗಿದೆಯಾ? ಹಾಗೆ ನಕ್ಷತ್ರಗಳ ಅನುಸಾರವಾಗಿ ಏನೇನು ಫಲಗಳು ಲಭಿಸ್ತಾ ಇದೆ ಅಂತ ಹೇಳಿ, ಜೊತೆಗೆ ಸಮಸ್ಯೆ ಬಂದಾಗ ಏನು ಪರಿಹಾರ ಮಾಡಬೇಕು ಗುರುಜಿ? ನೋಡಿ, ಇಲ್ಲಿ ಪ್ರಮುಖವಾಗಿ 3 ನಕ್ಷತ್ರಗಳು, ಪುನರ್ವಸು, ಪುಷ್ಯಮಿ, ಆಶ್ಲೇಷ. ಸೊ ಇಲ್ಲಿ ಪುನರ್ವಸು ಅವರು ಹೆಚ್ಚು
ಒಂದು ಉಡುಗೊರೆಗಳು ಸಿಗುವಂಥದ್ದು, ಹೆಚ್ಚು ಯಾವುದೇ ಒಂದು ಫಂಕ್ಷನ್ ಆಹ್ವಾನ ಸಿಗುವಂಥದ್ದು ಪುನರ್ವಸು ನಕ್ಷತ್ರದವರಿಗೆ ಜರುಗುತ್ತೆ. ಅದನ್ನು ಸ್ವೀಕರಿಸ್ಬೋದು. ಪುಷ್ಯ ನಕ್ಷತ್ರದವರಿಗೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ರೆ ಒಳ್ಳೆಯ ಸರಿಯಾದ ಸೂಕ್ತ ಉತ್ತರಗಳು ಸಿಗುತ್ತೆ. ಇದ್ರೆ ಆ ಉತ್ತರದಿಂದ ನೀವು ಒಳ್ಳೆಯ ಒಂದು ಡಿಸಿಷನ್ಸ್ನ ಮಾಡ್ಕೋಬೋದು, ಅದು ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಆಶ್ಲೇಷ ನಕ್ಷತ್ರದವರಿಗೆ ಏನೇ ಅಡಚಣೆಗಳು ಬಂದರೂ ಕೂಡ ನೀವು ಅದನ್ನು ದಾಟಿ ಮುಂದುವರೆದು ನಿಮ್ಮ ಒಂದು ಬಿಸ್ನೆಸ್ನ ಅಥವಾ ನಿಮ್ಮ ವ್ಯಾಪಾರ ಆಗಿರ್ಬೋದು, ಕೆಲಸ ಕಾರ್ಯಗಳನ್ನು ಕಂಟಿನ್ಯೂ ಮಾಡ್ಕೋಬೋದು. ಪರಿಹಾರಗಳಂತ ಬಂದರೆ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಮತ್ತು ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪ ಮಾಡುವಂಥದ್ದು ತುಂಬ ಒಳ್ಳೆಯದು. ಮತ್ತು ಕೆಂಪು ವಸ್ತ್ರಗಳನ್ನು ಬುಧವಾರ ಅಥವಾ ಸೋಮವಾರದೊತ್ತು ದಾನ ನೀಡಿ. ಮತ್ತು ಸೂರ್ಯ ನಮಸ್ಕಾರವನ್ನು ಬೆಳಗಿನ ಜಾವ ಸೂರ್ಯೋದಯ ಸಮಯದಲ್ಲಿ ಒಂದು ಓಪನ್ ಏರಿಯಾ, ಟೆರೆಸ್ ಮೇಲೆ ಅಥವಾ ಗಾರ್ಡನಲ್ಲಿ ಅಥವಾ ನಿಮಗೆ ಎಲ್ಲೋ ಒಂದು ನದಿ ತೀರದಲ್ಲಿ ಆ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಇಷ್ಟು ಪರಿಹಾರಗಳನ್ನು ಮಾಡ್ಕೋಬೋದು. ಮತ್ತು ಒಂದು ಸೂಚನೆ ಅಂತ ಬಂದಾಗ ಒಂದು ಸಣ್ಣ ಒಂದು ಬೆಳ್ಳಿಯ ಕಾಯಿನನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಮನೆಯ ಈಶಾನ್ಯ ಮೂಲೆಯಲ್ಲಿಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ಜರುಗ್ತಾ ಇದೆ, ವಿಶೇಷವಾದಂತಹ ಒಂದು ಸಲಹೆಯನ್ನು ಕೂಡ ನೀವು ಕೊಟ್ಟಿರುವಂಥದ್ದು ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರು ಇವತ್ತಿನ ಸಂಚಿಕೆಯನ್ನು ನೀವು ಸಂಪೂರ್ಣವಾಗಿ ವೀಕ್ಷಿಸಿದ್ರೆ ಗುರೂಜಿಗಳು ತಿಳಿಸಿರುವಂತಹ ಪರಿಹಾರವನ್ನ ಖಂಡಿತ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.